ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಸಿಂಪಲ್ ಮಾಮ್ ಪ್ರೇಮ ಕನ್ನಡ ಬ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ನ ಆರಂಭಿಸೋಣ. ಫ್ರೆಂಡ್ಸ್, ಇವತ್ತು ನಾನು ನೋಡ್ತಿರ್ಬೋದು ಇಲ್ಲಿ ಕೂದಲ ಒಂದು ಸ್ವಲ್ಪ ಹಸಿ ಇದ್ದು ಅವನ್ನ ಒಣಗಿಸ್ಕೊಳಕ್ಕಂಥೇಳಿ ನಾನು ಪೂರ್ತಿ ಮ್ಯಾಗ ಬಂತೀನಿ. ಇಲ್ಲಿ ಈಗಂತೂ ಬಿಸಿಲನೇ ಇರೋಂಗಿಲ್ಲ, ಆದ್ರೂ ಇಲ್ಲಿ ಮ್ಯಾಗ ಒಂದು ಸ್ವಲ್ಪ ಬಿಸಿಲು ಬಿದ್ದಂಗೆ ಅನ್ನಿಸ್ತು. ಹಾಗಾಗಿ ಕೂದಲ ಕಟ್ಕೊಂಡ್ರೆ ಮತ್ತು ಹಂಗೆ ಹಸಿ ಆಗುತ್ತಾ ಅಂಥೇಳಿ ಒಣಗಿಸ್ಕೊಳಕ್ಕಂಥೇಳಿ ಇಲ್ಲಿ ಮ್ಯಾಗ ಬಂದಿನಿ ಪೂರ್ತಿ. ಅದೇ ರೀತಿ ಹೋಗಿ ಕೆಳಗಡೆ ಹುಡುಗರಿಬ್ಬರು ಟಿ ವಿ ನೋಡ್ಕೋತ ಕುಂತಾರ. ಹೋಮ್ವರ್ಕ್ ಮಾಡಿದ್ರು ಇಬ್ಬರು. ಆ ಹೋಮ್ವರ್ಕ್ ಆದ್ಮ್ಯಾಗ ಒಂದು ಸ್ವಲ್ಪ ಟಿ ವಿ ನೋಡ್ಕೋತ ಕುಂತಾರ. ಇವತ್ತು ಸೂಟಿ ಅಂದ್ ನೋಡ್ರಿ ಅವ್ರದ್ದು. ಯಾಕಂದ್ರೆ ಮೋಹಿತನ ಸ್ಕೂಲ್ ಒಳಗೆ ಅವ್ರ ಸರ್ದು ಮದುವೆ ಅದ. ಹಾಗಾಗಿ ಎಲ್ಲ ಟೀಚರ್ಸ್ಗಳು ಮದುವೆಗೆ ಹೋಗ್ಯಾರ. ಹಂಗಾಗಿ ಸ್ಕೂಲೆಲ್ಲ ಸೂಟಿ ಕೊಟ್ಟಾರ. ಮತ್ತು ಅದೇ ರೀತಿ ರೋಹಿತಂದು ಕೂಡ ಒಂದು ಇವತ್ತು ಯಾಕೋ ಹಾಫ್ ಡೇ ಇತ್ತು. ಹಾಗಾಗಿ ಅವ ಮಧ್ಯಾಹ್ನಕ್ಕೆ ಬಂದ. ಇಬ್ಬರು ಕೂಡ ಇವಾಗ ಒಂದು ಸ್ವಲ್ಪ ಹೋಮ್ವರ್ಕ್ ಮಾಡಿದರು. ಹೋಮ್ವರ್ಕ್ ಮಾಡಿ ಟಿ ವಿ ನೋಡ್ಕೋತ ಕುಂತಾರ. ಇಲ್ಲಿ ನಾನು ಇವಾಗ ನೋಡ್ತಿರ್ಬೋದು ಬಟ್ಟೆ ಒಂದು ಸ್ವಲ್ಪ ಜಾಸ್ತಿನೇ ಅದಾವೆ. ಹಾಗಾಗಿ ಇಲ್ಲಿ ಮೇಲ್ಗಡೆನೇ ತಂದು ಒಣಾಕಿನಿ. ಈ ಉಳ್ಳಾಗಡ್ಡಿ ನೋಡ್ತಿರ್ಬೋದು ಫ್ರೆಂಡ್ಸ್, ತೋಟದ ಉಳ್ಳಾಗಡ್ಡಿ ತಂಬಂದರು. ಇವ್ರನ್ನ ಇಲ್ಲಿ ಸ್ವಚ್ಛ ಮಾಡಿಬಿಟ್ಟು ಇಲ್ಲೇ ಗಾಳಿಗೆ ಅಂಥೇಳಿ ಇಲ್ಲೇ ಪೂರ್ತಿ ಮ್ಯಾಗ ಹಾಕಿ ನಾನು ಅಂದ್ರೆ ಕೆಳಗಡೆ ಹಾಕಿ ಬುಟ್ಟಾಗ ತುಂಬಿಟ್ನಿ ಅಂತಂದ್ರೆ ಒಂದಕ್ಕೊಂದು ಕೂಡಿ ಕೊಳತು ಬಿಡ್ತಾವೆ. ಹಾಗಾಗಿ ಇಲ್ಲೇ ಪೂರ್ತಿ ಮೇಲ್ಗಡೆ ತಂದು ಹಾಕಿನಿ. ಗಾಳಿಗೆ ಬಿಸಿಲಿಗೆ ಒಂದು ಸ್ವಲ್ಪ ಹೆಚ್ಚಿನ ದಿನ ಅಂದ್ರೆ ಏನು ಕೊಳೆಯಂಗಿಲ್ಲ, ಜಾಸ್ತಿ ದಿನ ತಾಳ್ಕೆ ಬರ್ತಾವೆ ಅಂಥೇಳಿ ಹಂಗೆ ಇಲ್ಲೇ ಮೇಲ್ಗಡೆನೇ ಉಳ್ಳಾಗಡ್ಡಿ ತಂದು ಹಾಕಿ ನೋಡಿರಿ. ಅದೇ ರೀತಿ ಇವನ್ನ ಹಚ್ಚಿದ ಹೂವಿನ ಗಿಡ ನೋಡಿರಿ, ಇಲ್ಲೇ ಮೇಲ್ಗಡೆನೇ ಗಾಳಿ ಬಿಸಿಲು ಚಲೋತ್ನಾಗ ಬಂದು ಚೆಂದ ಬೆಳಿತಾವೆ ಅಂಥೇಳಿ ಇಲ್ಲೇ ಮ್ಯಾಗಿಟ್ಟೀನಿ. ಮೊದಲು ಹೂವಿನ ಗಿಡ ಕೆಳಗಡೆ ಇಡ್ತಿದ್ದು ನೋಡ್ರಿ, ಯಾಕಂದ್ರೆ ಅಲ್ಲಿ ಸರಿಯಾಗಿ ಬಿಸಿಲು ಅದು ಬರ್ತಿದ್ದಿಲ್ಲ. ಹಾಗಾಗಿ ಹೂವಿನ ಗಿಡ ಚೆಂದಾಗ ಬೆಳೀತಿದ್ದಿಲ್ಲ. ಇವಾಗ ನೋಡ್ತಿರ್ಬೋದು ಎಷ್ಟು ಚೆಂದ ಬೆಳೆದಾವು. ಆದರೆ ಈ ಗಿಡ ನೋಡ್ರಿ ನಾ ಎಷ್ಟೇ ಇದು 4ನೇ ಗಿಡ ನೋಡ್ರಿ ತಂದು ಹಚ್ಚೋದು ನಾನು. ಇದು ಒಂದು ಸ್ವಲ್ಪ ದಿನ ಚೆಂದಾಗ ಚಿಗಿತದ, ಆಮೇಲೆ ದಿನ ಹೋದಂಗೆ ಈ ಥರ ಬಾಡ್ಬಿಡ್ತದೆ ನೋಡ್ರಿ. ಯಾಕಂದ್ರೆ ಈ ಗಿಡ ಬೆಳೆಸ್ಬೇಕು ಅಂಥೇಳಿ ಭಾಳ ಆಸೆ ಪಡ್ತೀನಿ. ಆದರೆ ಏನೋ ಈ ಗಿಡನೇ ಬೆಳೆಯಂಗಿಲ್ಲ ನನ್ನ ಕೈಯಾಗ. ಹಂಗಾಗಿ ಇದನ್ನು ಕೂಡ ನೋಡ್ರಿ ಈಗ ಬಾಡ್ಯದ. ಅದೇ ರೀತಿ ದೇವ್ರಿಗೆ ಏರಿಸ್ಲಕ್ಕಂಥೇಳಿ ಈ ಹೂವನ್ನ ಬಳಸ್ತೀನಿ ನೋಡ್ರಿ ನಾನು. ನೋಡ್ತಿರ್ಬೋದು ದೇವ್ರಿಗೆ ಏರ್ಸಕ್ಕೆ ಹೂವು ಹರ್ಕೊಂಡಿನಿ. ಇದು ಅಂದ್ರೆ ಜಾಸ್ತಿ ಹೂವಾಗಿದ್ದು ಇಷ್ಟು ಹೂವು ಇಲ್ಲೇ ಗಿಡದಾಗ ಬಿಟ್ಟೀನಿ ಇವ್ಕೂರ್ನ. ನೋಡ್ತಿರ್ಬೋದು ಫ್ರೆಂಡ್ಸ. ಅದೇ ರೀತಿ ಇದನ್ನು ಸ್ವಲ್ಪ ಕಟ್ ಮಾಡಬೇಕು, ಯಾಕಂದ್ರೆ ಭಾಳ ಉದ್ದ ಚೀತದ. ಅದೇ ರೀತಿ ಮುಂದ್ಗಡೆ ಒಂದು ಸ್ವಲ್ಪ ಹುಳ ಹತ್ತದಂಗೆ ಆಗಿದೆ ಆ ಗಿಡಕ್ಕೆ, ಒಂದು ಸ್ವಲ್ಪ ಕಟ್ ಮಾಡಬೇಕು. ಅದೇ ರೀತಿ ಬಿಸಿಲು ನೋಡ್ತಿರ್ಬೋದು ಫ್ರೆಂಡ್ಸ, ಮುಂಜಾನೆ ಎಳೆ ಬಿಸಿಲು. ಅದೇ ರೀತಿ ಇವಾಗ ನೋಡ್ತಿರ್ಬೋದು. ಇವಾಗ ನಾನು ಇಲ್ಲಿ ಮೇಲ್ಗಡೆ ಬಂದೀನಿ. ಸ್ವಲ್ಪ ಕ್ಲಿಪ್ಪನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಅದೇ ರೀತಿ ಇದು ಮರುದಿನದ್ದು ಬೆಳಗಿನ ವ್ಲಾಗ್ ನೋಡ್ರಿ. ನಿನ್ನೆ ದಿನ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇದು ಮರುದಿನ, ಇವತ್ತು ರವಿವಾರ ನೋಡ್ರಿ. ನಾನು ಮರುದಿನ ಬೆಳಗ್ಗೆ ಇವತ್ತು ನಾಷ್ಟ ಅಂದರೆ ನಿನ್ನೆ ದಿನ ನಾನು ದೋಸೆ ಮಾಡಿದ್ನಿ. ಅದೇ ಒಂದು ಸ್ವಲ್ಪ ಹಿಟ್ಟು ಉಳಿದಿತ್ತು. ಅದನ್ನು ಬೆಳಿಗ್ಗೆ ನಾಷ್ಟಕ್ಕೆ ಅಂತ ಹೇಳಿ ಅದ್ರಾಗ ಉಳ್ಳಾಗಡ್ಡಿ ಮತ್ತು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮತ್ತು ಕರಿಬೇವು ಕೊತ್ತಂಬರಿ ಹಾಕಿ ಮಿಕ್ಸಿ ಒಳಗೆ ರುಬ್ಬಿ ಪೇಸ್ಟ್ ಮಾಡಿ ಸಣ್ಣ ಉಳ್ಳಾಗಡ್ಡಿ ಹೆಚ್ಚಿ ಅದನ್ನು ಈ ದೋಸೆ ಹಿಟ್ಟಿಗೆ ಹಾಕಿ ಈ ರೀತಿ ಉತ್ತಪ್ಪ ಮಾಡಿಕೊಡಾಕತ್ತೀನಿ ನೋಡ್ರಿ ಹುಡುಗರಿಗೆ. ಇದ್ರಾಗ ಚಟ್ನಿ ಏನು ಮಾಡಿಲ್ಲ, ಯಾಕಂದ್ರೆ ಮೆಣಸಿನ್ಕಾಯಿ ಪೇಸ್ಟನ್ನು ಹಾಕಿನಲ್ಲ. ಹಂಗಾಗಿ ಚಟ್ನಿ ಏನು ಮಾಡಿಲ್ಲ. ಹುಡುಗರಿಗೆ ಹಂಗೆ ಹಾಕಿ ಕೊಡಾಕತ್ತೀನಿ. ರೋಹಿತ ಇಬ್ಬರು ಕೂಡ ತಿನ್ನಾಕತ್ತಾರ ಹೊರಗಡೆ ಟಿ ವಿ ನೋಡ್ಕೊತ. ಇಲ್ಲ ಇಲ್ಲಿ ಒಳಗಡೆ ಇವಾಗ ಮಾಡಾಕತ್ತೀನಿ ನೋಡ್ರಿ. ಅವ ಕೂಡ ಬಂದಾರ ಊರ್ಲಿಂತ, ಅವ್ರಿಗೂ ಕೂಡ ಹಾಕಿ ಕೊಡಾಕತ್ತೀನಿ. ಅವರು ಕೂಡ ತಿಂದ್ಬಿಟ್ಟು ಹೊರಗಡೆ ಎಳೆ ಬಿಸಿಲಿಗೆ ಅಂಥೇಳಿ ಹೊರಗಡೆ ಕುಂತಾರ. ಯಾಕಂದ್ರೆ ಇಲ್ಲಿ ನಮ್ಮ ಕಡೆ ಭಾಳ ಥಂಡಿ ನೋಡ್ರಿ. ಯಾಕಂದ್ರೆ ಸುತ್ತಮುತ್ತ ತೋಟಪಟ್ಟೆ ಅಕ್ಕವಲ್ಲ ಫ್ರೆಂಡ್ಸ್. ಹಾಗಾಗಿ ಇಲ್ಲಿ ಭಾಳ ಥಂಡಿ ನೋಡ್ರಿ. ಮತ್ತು ಅದೇ ಮುದ್ದೇಬಿಹಾಳದಾಗ ಆದ್ರೆ ಥಂಡಿ ಜಾಸ್ತಿ ಇಲ್ಲ. ಅಲ್ಲಿಂತ ಮುದ್ದೇಬಿಹಾಳದಾಗ ಥಂಡಿ ಭಾಳ ಇಲ್ಲವ, ಇಲ್ಲಿ ನಿಮ್ಮ ಕಡೆ ಥಂಡಿ ಭಾಳ ನೋಡತ್ತಂತಾರ ಅವರು. ಯಾಕಂದ್ರೆ ಇಲ್ಲಿ ತೋಟಪಟ್ಟೆ ಅಕ್ಕವಲ್ಲ ಸುತ್ತಮುತ್ತ, ಹಂಗಾಗಿ ಥಂಡಿ ಭಾಳ ಬರ್ತದೆ. ಇದು ನಿನ್ನೆ ದಿನ ಶಿರಾ ಮಾಡಿದ್ದು ನೋಡ್ರಿ. ಅದನ್ನು ಮಿಕ್ಕಿತ್ತು, ಅದನ್ನು ಹಂಗೆ ಹೊರಗಡೆ ಇಟ್ಟೀನಿ. ಇಲ್ಲಿ ಇನ್ನೂ ಕೂಡ ಚಲೋನೇ ನೋಡ್ರಿ. ಯಾಕಂದ್ರೆ ತಂಪಿನ ದಿನದಾಗ ಈಗೇನು ಆಹಾರ ಜಲ್ದಿ ಕೆಡಂಗಿಲ್ಲ. ಇಲ್ಲಿ ಹುಡುಗರಿಗೆ ಹಾಕಿ ಕೊಡಾಕತ್ತೀನಿ. ನೋಡ್ತಿರ್ಬೋದು ರೋಹಿತ ತಿನ್ನಾಕತ್ತಾನ. ಅದೇ ರೀತಿ ಮೋಹಿತ್ನು ಕೂಡ ನೋಡ್ತಿರ್ಬೋದು, ಅವನು ಕೂಡ ಉತ್ತಪ್ಪ ಹಾಕ್ಕೊಟ್ಟಿನೆಲ್ಲ ತಿನ್ನಾಕತ್ತಾನ. ಹಾಗೆ ನೋಡ್ತಿರ್ಬೋದು ಫ್ರೆಂಡ್ಸ್. ಇವಾಗ ಇದನ್ನು ನಾಷ್ಟ ತಿಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಹೋಮ್ವರ್ಕ್ ಉಳ್ದದ, ಅದನ್ನು ಹೋಮ್ವರ್ಕ್ ಮಾಡ್ಕೋತಾ ಕುಂದಿರ್ತಾರೆ ಇಬ್ಬರು.
ಹಾಗೆ ಫ್ರೆಂಡ್ಸ್ ಇವ್ರದ್ದೆಲ್ಲ ಆದ ಕೂಡಲೇ ನಾನು ಕೂಡ ಆಮೇಲೆ ಕೊನೆಯದಾಗಿ ನಾನು ಕೂಡ ಇವಾಗ ಮಾಡ್ಕೊಳಕತ್ತೀನಿ ನೋಡ್ರಿ. ಒಂದು ನಾಷ್ಟ ಆಯಿತು ಮತ್ತು ಅದೇ ರೀತಿ ಹುಡುಗರದು ಕೂಡ ಇಬ್ಬರದು ನಾಷ್ಟ ತಿಂದರು ಅವರು. ಅವ್ರದ್ದಾದ್ಮ್ಯಾಗ ಇವಾಗ ನಾನು ಕೊನೆಯದಾಗಿ ನಾನು ಕೂಡ ಮಾಡ್ಕೊಳಕತ್ತೀನಿ ನೋಡ್ರಿ. ಹಸ್ಬೆಂಡ್ ಅವರು ಬೆಳಿಗ್ಗೆ ರಾಗಿ ಗಂಜಿ ಕುಡಿದು ಹೊಲಕ್ಕೆ ಹೋಗ್ಯಾರ. ರಾತ್ರಿ ಸಂಜೆ ಕೂತಿಲ್ಲ ಬರ್ತೀನಿ. ಆಮೇಲೆ ಸಂಜೆಕ್ಕೆ 5:30 6:00 ಓದ್ತೀನಿ. ಓದ್ತೀನಿ ಸಂಜೆಕ್ಕೆ 6:00 ಓದ್ತೀನಿ. 6:00 ಹೋಗಿ ವಾಪಸ್ ಬರ್ತೀನಿ. ಆಟ ಆಡಕ್ಕೆ ಹೋಗ್ತೀನಿ. ಇಬ್ಬರು ಹೋಮ್ವರ್ಕ್ ಮಾಡಕ್ಕಂತೇಳಿ ಹೊರಗಡೆ ಬೇಳೆ ಬಿಸ್ಲಿಕ್ಕೆ ಕುಂತಾರೆ ನೋಡ್ರಿ. ಅದೇ ರೀತಿ ಇಲ್ಲಿ ಅವರಿಬ್ಬರಿಗೆ ಹೋಮ್ವರ್ಕ್ ಮಾಡಿಸ್ಲಾಕ ಹಚ್ಚಿ ನಾನು ಈ ಥಂಡಿಗೆ ಒಂದು ಸ್ವಲ್ಪ ನಾಷ್ಟ ಆದ್ಮ್ಯಾಗ ಚಹಾ ಕೊಡ್ಕೋತ ಚಹಾ ಕುಡಿಯಾಕತ್ತೀನಿ ನೋಡ್ರಿ. ನೋಡ್ತಿರ್ಬೋದು ಫ್ರೆಂಡ್ಸ್. ಅದೇ ರೀತಿ ರೋಹಿತ್ಗೆ ಒಂದು ಸ್ವಲ್ಪ ಕೆಮ್ಮಾಕತ್ತಾನ. ಹಂಗಾಗಿ ಅವನಿಗೆ ಅಂಥೇಳಿ ಇಲ್ಲಿ ಶುಂಠಿ ಕಷಾಯ ಮಾಡಿ ನೋಡ್ರಿ. ಇದ್ರೊಳಗೆ ಮನೆಯಲ್ಲಿ ಕುಟ್ಟಿದಂಥ ಅರಿಶಿಣ ಪುಡಿ ಮತ್ತು ಅರಿಶಿಣ ಪುಡಿ ಹಾಕಿನಿ. ಅದೇ ರೀತಿ ಬೆಳ್ಳುಳ್ಳಿ ಸಣ್ಣದ ಬೆಳ್ಳುಳ್ಳಿ ಕುಟ್ಟಿ ಹಾಕಿನಿ. ಅದೇ ರೀತಿ ಲವಂಗ ಮತ್ತು ಹಸಿ ಶುಂಠಿ ಇತ್ತು ಅದನ್ನು ಕೂಡ ಕುಟ್ಬಿಟ್ಟು ಅಂದ್ರೆ ಅರ್ಧ ಬಟ್ಲು ಅಂದ್ರೆ 1 ಬಟ್ಲು ನೀರನ್ನು ಹಾಕಿ ಕುದಿಸೀನಿ. 1 ಬಟ್ಲು ನೀರು ಅರ್ಧ ಬಟ್ಲು ಆಗೋಲ್ ತನಕ ಇದನ್ನು ನಾವು ಕಳ ಅನ್ನಂಗೆ ಕುದಿಬೇಕು ನೋಡ್ರಿ. ಅಲ್ಲಿ ತನಕ ಕುದಿಸ್ಬಿಟ್ಟು ಈ ಅರಿಶಿಣ ಗುಟ್ಕಿ ಅಂಥೇಳಿ ಅಂತಾರೆ ಇದು ನಮ್ಮ ಕಡೆ. ಕೆಮ್ಮು ಬಂದಾಗ ಯಾವಾಗಾರು ಒಮ್ಮೆ ಮಾಡಿ ಹಾಕ್ತೀನಿ ನೋಡ್ರಿ ನಾ ರೋಹಿತ್ಗೆ. ಅದೇ ರೀತಿ ಅವ ಕೆಮ್ಮಾಕತ್ತಾನಲ್ಲ ಅವನಿಗೆ ಅಂಥೇಳಿ ಬಿಸಿ ನೀರನ್ನು ಕೂಡ ನಾನು ಕೊಡಾಕತ್ತೀನಿ. ಹಂಗೆ ಪಲ್ಯ ನೋಡ್ರಿ ಇವತ್ತು ನಾನು ಇಲ್ಲಿ ತಪ್ಪಲು ಪಲ್ಯ ಮಾಡಿ ನೋಡ್ರಿ. ಅಂದ್ರೆ ರಾಜಗಿರಿ ಪಲ್ಯ ಮತ್ತು ಕಡ್ಲಿ ಪಲ್ಯ ಎರಡೂ ಸ್ವಲ್ಪ ಇತ್ತು ಪಲ್ಯ. ಎರಡನ್ನೂ ಕೂಡ ನಾನು ಬೆಳ್ಳುಳ್ಳಿ ಉಪ್ಪು ಹಾಕಿ ತಾಳಿಸಿ ನೋಡ್ರಿ. ಹಂಗೆ ರೊಟ್ಟಿ ಈ ಪಲ್ಯ ರೊಟ್ಟಿ ಒಳಗೆ ಚಲೋ ಆಗುತ್ತೆ ಅಂಥೇಳಿ ಜೋಳದ ರೊಟ್ಟಿ ಕೂಡ ಮಾಡಿ ನೋಡ್ತಿರ್ಬೋದು ಫ್ರೆಂಡ್ಸ್. ಮಧ್ಯಾಹ್ನ ಊಟಕ್ಕೆ ಜೋಳದ ರೊಟ್ಟಿ ಮತ್ತು ಕಡ್ಲಿ ಪಲ್ಯ ಮತ್ತು ಈ ಪಲ್ಯನ ತಾಳಿಸಿ ನೋಡ್ರಿ. ಬೆಳಗ್ಗೆ ನಾಷ್ಟ ಅಂತ ಉತ್ತಪ್ಪ ಆಗ್ಯದ. ಮತ್ತು ಮಧ್ಯಾಹ್ನ ಊಟಕ್ಕೆ ಇದನ್ನು ಮಾಡಿದ್ರೆ ಆಯಿತು ಅಂಥೇಳಿ ಇದನ್ನು ಮಾಡಿ ನೋಡ್ರಿ ಈ ಪಲ್ಯ ಮತ್ತು ರೊಟ್ಟಿನ. ಹಂಗೆ ಅವ್ರ ಮಕ್ಕಳು ಕೂಡ ಹೋಮ್ವರ್ಕ್ ಮಾಡ್ಕೋತಾ ಹೊರಗಡೆ ಎಳಿ ಬಿಸಿಲಿಗೆ ಕುಂತಾರ. ನಂದು ಅಡ್ಗೆ ಕೆಲಸ ಕೂಡ ಆಯಿತು ಮತ್ತು ಬಟ್ಟೆ ಕೂಡ ತೊಳೆದು ಹಾಕೀನಿ. ಹಂಗೆ ಕೂಡ ಅವರು ಕೂಡ ಹೊರಗಡೆ ಬಿಸಿಲಿಗೆ ಅಂತ ಹೇಳಿ ಕುಂತಾರ. ನಮ್ಮ ಈ ಥಂಡಿಗೆ ಅಷ್ಟು ಅಂಜುದ ಬಂದ ನೋಡ್ರಿ ಫ್ರೆಂಡ್ಸ್. ಯಾಕಂದ್ರೆ ಥಂಡಿ ಅಷ್ಟೊಂದು ಥಂಡಿ ಇರ್ತದೆ. ಹಂಗಾಗಿ ಬಿಸಿಲಿಗೆ ಹೋಗಕ್ಕೆ ಕುಂದ್ರಂಗೆ ಆಗುತ್ತೆ. ಬಿಸಿಲಿಗೆ ಅಂಥೇಳಿ ಹೋಗಿ ಕುಂತಾರೆ ಹೊರಗಡೆ ಅವರು. ಅದೇ ರೀತಿ ಹುಡುಗರದು ಇಬ್ಬರದು ಹೋಮ್ವರ್ಕ್ ಆಯಿತು. ಹೋಮ್ವರ್ಕ್ ಆದ್ಮ್ಯಾಗ ಊಟ ಹಾಕ್ಕೊಟ್ಟಿನಿ. ಇಬ್ಬರು ಕೂಡ ರೊಟ್ಟಿ ಮತ್ತು ಪಲ್ಯ ಕೂಡ ತಿನ್ನಾಕತ್ತಾರ ನೋಡ್ತಿರ್ಬೋದು. ಮತ್ತು ಮೋಹಿತ ರೋಹಿತ ಇಬ್ಬರು ಕೂಡ ಊಟ ಮಾಡಾಕತ್ತಾರ. ಅವ್ರದ್ದು ಊಟ ಆದ್ಮ್ಯಾಗ ನಾವು ಕೂಡ ಆಮೇಲೆ ಊಟ ಮಾಡಿದ್ರೆ ಆಯ್ತು ಅಂಥೇಳಿ ಮೊದಲಿಗೆ ಅವ್ರಿಗೆ ಹಾಕ್ಕೊಟ್ಟೇವಿ. ಅದೇ ರೀತಿ ಊಟದೆಲ್ಲ ಆದ್ಮ್ಯಾಗ ಇಲ್ಲಿ ಇವಾಗ ಗ್ಯಾಸ್ ಕಟ್ಟಿನೊಮ್ಮೆ ಸ್ವಚ್ಛ ಮಾಡಾಕತ್ತೀನಿ ನೋಡ್ರಿ. ಯಾಕಂದ್ರೆ ರೊಟ್ಟಿ ಅದೆಲ್ಲ ಮಾಡಿದ್ನಿ ಅಂತಂದ್ರೆ ಗ್ಯಾಸ್ ಕಟ್ಟಿ ಜಾಸ್ತಿ ಗಲೀಜಾಗುತ್ತೆ. ಹಂಗಾಗಿ ಒಮ್ಮೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಾಕತ್ತೀನಿ ನೋಡ್ರಿ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ವ್ಲಾಗನ್ನು ಮುಗಿಸ್ತೀನಿ. ವ್ಲಾಗ್ ಇಷ್ಟ ಆಯಿತು ಅಂದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ. ಹಾಗೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿರಿ. ನನ್ನ ವಿಡಿಯೋ ಹೆಂಗೆ ಅನ್ಸಾಕತ್ತಾವ ಅಂಥೇಳಿ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ಸ್ ಮೂಲಕ ತಿಳಿಸೋದನ್ನು ಮರಿಬೇಡ್ರಿ. ಮತ್ತು ನಾನು ಮುಂದಿನ ವ್ಲಾಗ್ನೊಂದಿಗೆ ನಿಮಗೆಲ್ಲ ಭೇಟಿ ಆಗ್ತೀನಿ. ಇಲ್ಲಿ ತನಕ ಎಲ್ಲರಿಗೂ ಬಾಯ್.